ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಪರಿಸರ ಕೊಲೆ ಮಾಡಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗೋದು ಬೇಡ. ನಂದಿಗಿರಿಧಾಮ ವಿಶ್ವ ಪಾರಂಪರಿಕ ತಾಣವಾಗುವ ಮಾನ್ಯತೆ ಇದೆ. ಇಂತಹ ಪ್ರದೇಶವನ್ನ ಪ್ರವಾಸೋದ್ಯಮ ಹೆಸರಿನಲ್ಲಿ ನಾಶ ಮಾಡಬೇಡಿ ಎಂದ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ. ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಳ್ಳಿ ಕೆರೆಯ ನೀರು ಹರಿಯಲು ಸಾಧ್ಯವೇ ಇಲ್ಲ. ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರ ಪಟ್ಟು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಂದ ಮನವೊಲಿಸುವ ಪ್ರಯತ್ನ. ಪಟ್ಟು ಬಿಡದ ರೈತರು. ಶಾಲಾ ಸಂಸತ್ ರಚನೆಯಿಂದ ಮಕ್ಕಳಿಗೆ ಚುನಾವಣಾ ಪ್ರಜ್ಞೆ ಬೆಳೆಯಲಿದೆ. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚುನಾವಣೆ ಮೂಲಕ ಶಾಲಾ ಸಂಸತ್ ಆಯ್ಕೆ. ಮಕ್ಕಳಿಗೆ ಮತದಾನದ ಅರಿವು. ಕೋಲಾರ ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆ ಬಿಟ್ಟು ಸುರ್ಜೇವಾಲಾ ಸಭೆಗೆ ದೌಡಾಯಿಸಿದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್. ಯಾವುದೇ ದೂರು ನೀಡಿಲ್ಲ, ಸಚಿವರ ಸಹಕಾರ ಇದೆ ಎಂದ ಶಾಸಕ. ಸಂದರ್ಭ ಬಂದಾಗ ಸಚಿವ ಸ್ಥಾನ ಕೇಳೋದಾಗಿ ಹೇಳಿದ ಶಾಸಕ. ವಾರ್ತೆಗಳ ವಿವರ. ವಿಶ್ವ ಪಾರಂಪರಿಕ ತಾಣವಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ನಂದಿಗಿರಿಧಾಮ ಕೇವಲ ಕನಿಷ್ಠ ಪ್ರವಾಸೋದ್ಯಮ ಕೇಂದ್ರವಾಗಿ ಮುಂದುವರಿಯಬೇಕು ಹೊರತು ಅದನ್ನು ಗರಿಷ್ಠ ಪ್ರವಾಸೋದ್ಯಮ ಕೇಂದ್ರವಾಗಿ ಬದಲಿಸಿ ಅಲ್ಲಿನ ಪರಿಸರ ಮತ್ತು ಜೀವ ಸಂಕುಲವನ್ನು ನಾಶ ಮಾಡುವುದು ಸರಿಯಲ್ಲ ಎಂದು ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಮನವಿ ಮಾಡಿದರು. ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವುದು ಅದೃಷ್ಟದ ಸಂಕೇತ. ಹಿಮಾಲಯ ಮತ್ತು ಸಹ್ಯಾದ್ರಿ ಪರ್ವತಗಳ ನಂತರ ನಂದಿಗಿರಿಧಾಮ 3ನೇ ಸ್ಥಾನದಲ್ಲಿದೆ. ವಿಶ್ವದಲ್ಲಿಯೇ ಎಲ್ಲೂ ಇಲ್ಲದ ಅರಣ್ಯ ಸಂಪನ್ಮೂಲ ನಂದಿಗಿರಿಧಾಮದಲ್ಲಿದೆ. 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಣವಾಯು ಅತ್ಯುನ್ನತ ಮಟ್ಟದಲ್ಲಿ ಉತ್ಪಾದಿಸುತ್ತಿರುವ ನಂದಿಗಿರಿಧಾಮವನ್ನ ವಾಣಿಜ್ಯ ಪ್ರವಾಸಿ ತಾಣವಾಗಿ ಬದಲಿಸುವುದು ಸರಿಯಲ್ಲ ಎಂದು ಹೇಳಿದರು. ಅಭಿವೃದ್ಧಿ ಎಂದರೆ ಲೋಡುಗಟ್ಟಲೆ ಕಾಂಡೋಮ್ ಹಾಕುವ ಪ್ರದೇಶವಲ್ಲ. ಅಭಿವೃದ್ಧಿ ಎಂದರೆ ಲೋಡುಗಟ್ಟಲೆ ಮಾದಕ ವಸ್ತುಗಳು ಸಿಗುವ ಪ್ರದೇಶವಲ್ಲ. ಅಭಿವೃದ್ಧಿ ಎಂದರೆ ಇರುವ ಪರಿಸರವನ್ನು ಉಳಿಸಿ ಬೆಳೆಸೋದು ಎಂಬುದನ್ನು ಸರ್ಕಾರಗಳು ಅರಿಯಬೇಕಿದೆ. ಶ್ರೀಗಂಧ, ಜಾಲಾರಿ ಮರಗಳು, ಮಾಕಳಿ ಬೇರು ಸೇರಿದಂತೆ ಅನೇಕ ವನ್ಯ ಸಂಪತ್ತು ಈ ನಂದಿ ಗಿರಿಧಾಮದಲ್ಲಿದೆ. ಇಂತಹ ಪ್ರದೇಶದಲ್ಲಿ ಡೈನಮೈಟ್ ಸಿಡಿಸಿ ಅಲ್ಲಿನ ಪರಿಸರ ಮತ್ತು ಜೀವ ಸಂಕುಲವನ್ನು ನಾಶ ಮಾಡುವ ಹುನ್ನಾರವೇ ಈ ಗರಿಷ್ಠ ಪ್ರವಾಸೋದ್ಯಮದ ಹಿಂದಿನ ಹುನ್ನಾರವಾಗಿದೆ ಎಂದರು. ಒಂದು ಸಣ್ಣ ಕೀಟದಿಂದ ಹಿಡ್ಕೊಂಡು ಹಲವಾರು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇದು ವಿಶ್ವದಲ್ಲಿ ಎಲ್ಲಿಯೂ ಇಲ್ಲದೇ ಇರತಕ್ಕಂಥ ಸಂಪನ್ಮೂಲಗಳು ಈ ಪ್ರದೇಶದಲ್ಲಿ ಮಾತ್ರನೇ ಇರೋದು. ಇದನ್ನು ನಾನು ಯಾರ ಮುಂದೆ ಬೇಕಾದರೂ ನಿಮಗೂ ಕೂಡ ಸ್ಪಷ್ಟವಾಗಿ ವಿವರಣೆ ಕೊಡ್ತೀನಿ. ಅಂದರೆ ಇದು ಪಶ್ಚಿಮ ಸಹ್ಯಾದ್ರಿ ಅಮ್ಮನ ಬಿಟ್ಟ ಮೇಲೆ ಒಂದು ಭೂದೇವಿಯ ದೊಡ್ಡ ಬ್ರೆಸ್ಟ್ ಅಂದರೆ ಸ್ತನ, ಬೆಟ್ಟ ಅಂದರೆ ಸ್ತನ. ಸ್ತನ ಏನು ಕೊಡುತ್ತಪ್ಪ? ಆಂಬ್ರೋಸಿಯಾ, ಹಾಲು ಕೊಡುತ್ತೆ ನಮಗೆ. ಈ ಹಾಲನ್ನು ಅಮೃತ ರೀತಿಯಲ್ಲಿ ತಯಾರು ಮಾಡಿ ಕೊಡ್ತಕ್ಕಂಥ ಅಮ್ಮನ ಒಂದು ಬ್ರೆಸ್ಟ್. ಈ ಅಮ್ಮನ ಬ್ರೆಸ್ಟಲ್ಲಿ ಏನೇನು ಒದಗಿಸಿದ್ದಾನೆ ದೇವರು. ಇವ್ರು ಯಾರು ಮನುಷ್ಯರು ಮಾಡಿದ್ದಲ್ಲ, ಇದು ಯಾವನೂ ತೆಗೆದುಕೊಂಡು ಹಾಕಿದ್ದು ಅಲ್ಲ. ಯಾವ ಪೊಲಿಟಿಷಿಯನ್ ಆಗಲಿ, ಯಾವ ವಿಜ್ಞಾನಿ ಆಗಲಿ, ಯಾರನ್ನೂ ಕೂಡ ಅಲ್ಲಿ ತೆಗೆದುಕೊಂಡೋಗಿ ಇದನ್ನು ಹಾಕಿ ಬೆಳೆಸಿದವರಲ್ಲ. ಎಷ್ಟು ವರ್ಷಗಳಿಂದ ಅದನ್ನು ಒಂದೊಂದಾಗಿ ವಿವರಣೆ ಕೊಡ್ತೀನಿ. ಸೊ ಇದು ಒಂದು 50 ಕನಿಷ್ಠ 50 ಕಿಲೋಮೀಟರ್ ರೇಡಿಯಸ್ನಲ್ಲಿ ಏನು ನಂದಿ ಬೆಟ್ಟ ಇದಾದರೆ ಇಲ್ಲಿಂದ 50 ಕಿಲೋಮೀಟ್ರು, ಅಲ್ಲಿಂದ 50 ಕಿಲೋಮೀಟ್ರು, ಇಲ್ಲಿಂದ 50 ಕಿಲೋಮೀಟ್ರು, 50 ಕಿಲೋಮೀಟ್ರ್ನಲ್ಲಿ ಎಲ್ಲಿಯೂ ಇಂಥ ಒಂದು ಪ್ರಾಣವಾಯು ಜೀವಜಲ ಇಲ್ಲ. ಪ್ರಾಣವಾಯು ಜೀವಜಲ ಇವೆರಡೂ ಕೂಡ ಬೇರೆ ನೀವು ಮೈಕ್ರೋಸ್ಕೋಪ್ ಹಿಡ್ಕೊಂಡು ಹುಡುಕಾಡಿದ್ರೂ ಕೂಡ
ಇಲ್ಲ ಅನ್ನೋದಕ್ಕೆ ನಾನು ಇವತ್ತಿನ ಮುಂದಿನ ಕೆಲವು ವಿಷಯಗಳನ್ನು ನಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂದಿಗಿರಿಧಾಮದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ 1 ಅಡಿ ಉದ್ದದ ಎರೆಹುಳ ಇದೆ. ಇದು ಸಂಶೋಧನಾಕಾರರನ್ನೇ ಅಚ್ಚರಿಗೆ ಗುರಿ ಮಾಡಿದೆ. 370 ಕೋಟಿ ವರ್ಷಗಳ ಹಿಂದಿನ ಶಿಲೆಗಳು ಇಲ್ಲಿವೆ. ಇಂತಹ ಜಾಗದಲ್ಲಿ ರೋಪ್ವೇ ಹೆಸರಿನಲ್ಲಿ ಪಿಲ್ಲರ್ ನಿರ್ಮಿಸಲು ಡೈನಾಮೈಟ್ ಸಿಡಿಸಿದರೆ ಅದು ನಂದಿಗಿರಿಧಾಮಕ್ಕೆ ಮಾತ್ರವಲ್ಲ, ಅಲ್ಲಿನ ಇಡೀ ವನ್ಯ ಸಂಪತ್ತಿಗೆ ಕಂಟಕವಾಗಲಿದೆ. ಕಲ್ಲು ಗಣಿಗಾರಿಕೆಗೆ ಬಳಸುವ ಸಿಡಿಮದ್ದುಗಳಿಂದಲೇ ಗಣಿಗಾರಿಕೆ ಸುತ್ತಮುತ್ತಲ ಪ್ರದೇಶದ ಜನರು ಮತ್ತು ಜಾನುವಾರುಗಳ ಜೀವನ ದುರಸ್ಥವಾಗಿದೆ. ಇಂತಹ ಸಂದರ್ಭದಲ್ಲಿ ಮೀಸಲು ಅರಣ್ಯ ಪ್ರದೇಶವಾಗಿರುವ ನಂದಿಗಿರಿಧಾಮದಲ್ಲಿ ಸಿಡಿಮದ್ದು ಸಿರಿಸಿ ಪಿಲ್ಲರ್ಗಳ ನಿರ್ಮಾಣ ಮಾಡಿದರೆ ಅಲ್ಲಿನ ವನ್ಯ ಸಂಪತ್ತು ಮತ್ತು ಜೀವಸಂಕುಲ ಉಳಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಈ ಒಂದಡಿ ಇರ್ತಕ್ಕಂಥ ಎರೆಹುಳ ಅದು ಅರ್ಥವರ್ಮನ್ನು ಬೇರೆ ಕಡೆಗೆ ನಾವು ಪ್ರಯತ್ನ ಮಾಡಿದ್ವಿ. 4 ದಿವಸ ಕೂಡ ಉಳಿಯೋಕ್ಕಾಗಲಿಲ್ಲ. ಯಾಕೆ ಏನು ಗೊತ್ತಿಲ್ಲ. ಅಂದರೆ ಒಂದಡಿ ಎರೆಹುಳ ಏನೆಲ್ಲ ಕೆಲಸ ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿ ಫಂಗಸ್ ಅಂದರೆ ನಮಗೆ ಆ್ಯಂಟಿಬಯೋಟಿಕ್ಸ್ ಮಾಡ್ತಾರಲ್ಲ, ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಇದು ಮಾಡ್ತಾರಲ್ಲ, ಎಲ್ಲ ಥರದ ಆ್ಯಂಟಿಬಯೋಟಿಕ್ಸ್ ಕೂಡ ತಯಾರು ಮಾಡ್ತಕ್ಕಂಥಕ್ಕೆ ಫಂಗಸ್ಸಿಂದನೇ ಮಾಡೋದು. ಅಂಥ ಫಂಗಸ್ಗಳು 550 ಜಾತಿ ಮಾತ್ರನೇ ಗೊತ್ತಿರೋದು. ಇನ್ನೂ ಗೊತ್ತಿಲ್ಲದಿರೋದು ಭಾಳ ಇದ್ದಾವೆ. ಸೊ ಇಲ್ಲಿ ಒಂದು ಅವರು ಹೇಳಿದಾಗೇ ಧಾರವಾಡ ಕ್ರೇಟನ್ ಅಂತಕ್ಕಂಥದ್ದು ಇವತ್ತು ನೆನ್ನೆ ಆಗಿದ್ದಲ್ಲ. ಅದು ಸುಮಾರು ಒಂದು 3.7 ಬಿಲಿಯನ್ ಇಯರ್ಸ್, ಅಂದರೆ 370 ಕೋಟಿ ವರ್ಷಗಳಿಂದ ಅದು ಸೃಷ್ಟಿಯಾಗಿರೋದು. ಲೀಗಲಾಗಿ ಆಥರೈಸ್ಡ್ 300, ಅನ್ಆಥರೈಸ್ಡ್ 300, 600 ಕಡೆಗೆ ದಿನನಿತ್ಯ ಬ್ಲಾಸ್ಟಿಂಗ್ ಆಗ್ತಾ ಇದೆಯೋ ಇಲ್ವೋ? ಸುಳ್ಳ? ಅಂದರೆ ಎಷ್ಟು ಡೈನಮೈಟ್ಗಳು ಭೂಮಿ ಅಮ್ಮನ್ನ ಸ್ತನಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ನಾವು. ಭೂದೇವಿಯ ಸ್ತನಗಳನ್ನು ಬ್ಲಾಸ್ಟ್ ಮಾಡ್ತಕ್ಕಂಥ ಮಾನವರು ಇದ್ದಾರೆ ಅಂತಂದರೆ ಇವ್ರಿಗೆ ಏನಂತ ಹೇಳ್ಬೇಕು ನಾವು? ಎಷ್ಟು ಡೈನಮೈಟ್ಗಳು ಸಪ್ಲೈ ಆಗ್ತಾಯಿದೆ. ತಾವು ಯಾರಾದ್ರೂ ಒಂದು ಏನು ರೈಟ್ ಟು ಇನ್ಫಾರ್ಮೇಷನಲ್ಲಿ ಕೇಳ್ಕೊಳ್ಳಿ. ಚೀಫ್ ಇನ್ಸ್ಪೆಕ್ಟರ್ ಆಫ್ ಬಾಯ್ಲ್ ಅಂದ್ಬಿಟ್ಟಿದ್ದು ಒಬ್ಬರು ಇದ್ದಾರೆ. ಅವರ ಡೈನಮೆಟಿಕಲ್ಲಿ ಸಪ್ಲೈ ಮಾಡ್ತಾರೆ. ಎಷ್ಟು ಡೈನಮೆಟಿಕ್ಗಳು ಆಥರೈಸ್ಡ್ ಆಗಿ ಅನ್ಆಥರೈಸ್ಡ್ ಆಗಿ ಕೊಡ್ತಾ ಇದ್ದಾರೆ ಅಂದರೆ ಪ್ರತಿನಿತ್ಯ ಕೂಡ ನಿಮಗೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ. ಯೂಶಲಾಗಿ ಸಾಯಂಕಾಲ 5 ಗಂಟೆಗೆ ಇವರು ಡೈನಮೆಟಿಗೆ ಬೆಕ್ಕಿ ಕೊಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ಯಾಕೆಂದರೆ ಬಿಸಿಲಿಂದನೂ ಕೂಡ ಕಲ್ಲು ಸ್ವಲ್ಪ ಹಿಗ್ಗತ್ತೆ ಅಂತೇಳಿ ಆವಾಗ ಬ್ಲಾಸ್ಟ್ ಮಾಡ್ತಾರೆ. ದನಕರುಗಳು ಕಾಡಿಂದ ಮೇಯ್ಕೊಂಡು ಬರ್ತಾ ಇರ್ತವೆ. ಆವಾಗ ಈ ಕಲ್ಲುಗಳು ಹೋಗ್ಬಿಟ್ಟಿದ್ದೇನೆ ಸುಮಾರು ದನಗಳಿಗೆ ಹೊಟ್ಟೆ ಮೇಲೆ ಹೋಗಿ ಹೊಡೆದು ಹೊಟ್ಟೆಯಲ್ಲಿರ್ತಕ್ಕಂಥ ಕರುನ ಕತ್ತನ್ನು ಕಟ್ ಮಾಡಿರೋ ಸಾಕ್ಷಿಗಳು ಇದ್ದಾವೆ. ನಿಮ್ಮವರೇ ಒಬ್ಬರು ಇದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಇಲ್ಲಿ ಒಬ್ಬರು ಜರ್ನಲಿಸ್ಟು ಸಾಯಂಕಾಲದ ಹೊತ್ತು ದನಗಳು ಹಿಂಡು ಬರುವಾಗ ಈ ಕಲ್ಲು ಹೋಗಿ ಅದರ ಹೊಟ್ಟೆ ಸೀಳಿ ಅಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕರುನ ಕಟ್ ಮಾಡಿ ಅದು ಸತ್ತು ಬಿದ್ದಿದ್ದು ನೋಡಿದ್ದಾರೆ. ಇಂಥವು ಎಷ್ಟೋ ಆಗಿದ್ದಾವೆ. ಗರಿಷ್ಠ ಪ್ರವಾಸೋದ್ಯಮದಿಂದ ಕೇವಲ ಮಧ್ಯತಾಣವಾಗಿ ಪರಿವರ್ತನೆಯಾಗಲು ಸಾಧ್ಯ. 5 ನದಿಗಳ ಉಗಮ ಸ್ಥಾನವಾಗಿರುವ ನಂದಿಗಿರಿಧಾಮದಲ್ಲಿ ಇಂದು ನೀರಿಗೆ ಹಾಹಾಕಾರ ಏರ್ಪಟ್ಟಿರುವುದು ಆತಂಕದ ವಿಚಾರ. ಮರ ಕಡಿಯಲ್ಲ, ಸಿಡಿಮದ್ದು ಬಳಸಲ್ಲ, ಜೆಸಿಬಿ ಬಳಸಲ್ಲ ಎಂದು ಸರ್ಕಾರ ಸುಳ್ಳು ಹೇಳುತ್ತಿದೆ. ಇವೆಲ್ಲವನ್ನು ಬಳಸದೆ ಅಲ್ಲಿ ರೋಪ್ ಪಿಲ್ಲರ್ಗಳ ನಿರ್ಮಾಣ ಅಸಾಧ್ಯ ಎಂಬ ಸತ್ಯ ಎಲ್ಲರಿಗೂ ಗೊತ್ತಿದೆ. ಕೇವಲ ಹಣ ಮಾಡುವ ಯೋಜನೆಯಾಗಿ ನಂದಿಗಿರಿಧಾಮವನ್ನ ನೋಡದೆ ಅಲ್ಲಿನ ವನ್ಯ ಸಂಪತ್ತು ಮತ್ತು ಜೀವಸಂಕುಲವನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಎಂದು ಕೋರಿದರು. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅನೇಕ ಕೆರೆಕುಂಟೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಜನರಿಗೆ ಅನುಕೂಲ ಮಾಡಿದರೆ, ಇಂದಿನ ಸರ್ಕಾರಗಳು ಕೆರೆಕುಂಟೆಗಳನ್ನು ಮುಚ್ಚಿ ಸಿಮೆಂಟ್ ಕಾಡು ಮಾಡಿ ಕೆಂಪೇಗೌಡರ ಪುತ್ಥಳಿ ನಿಲ್ಲಿಸಿರೋದು ವಿಪರ್ಯಾಸ. ಕಾವೇರಿ ನದಿಯ ಉಳಿವಿನ ಬಗ್ಗೆ ಯೋಚನೆ ಮಾಡದವರು ಕಾವೇರಿ ಆರತಿ ಮಾಡಲು ಹೊರಟಿರೋದು ಮತ್ತಷ್ಟು ಹಾಸ್ಯಾಸ್ಪದ.
ಪ್ರವಾಸೋದ್ಯಮ ಎಂದರೆ ಅಲ್ಲಿನ ವನ್ಯ ಸಂಪತ್ತು ಮತ್ತು ಜೀವಸಂಕುಲಕ್ಕೆ ಹಾನಿಯಾಗದ ರೀತಿಯ ಪ್ರವಾಸೋದ್ಯಮ ಮಾಡಬೇಕೇ ಹೊರತು ಹಣ ಮಾಡುವ ಕಾರಣಕ್ಕೆ ಪರಿಸರವನ್ನು ಕೊಲೆ ಮಾಡುವ ಪ್ರವಾಸೋದ್ಯಮವಾಗಬಾರದು ಎಂದು ಹೇಳಿದರು. ಪರಿಸರವಾದಿ ಕಿರಣ್ ಮಾತನಾಡಿ 1911ರಲ್ಲಿಯೇ ಆಗಿನ ಬ್ರಿಟಿಷ್ ಸರ್ಕಾರ ನಂದಿಗಿರಿಧಾಮವನ್ನು ಜೈವಿಕ ಪಾರಂಪರಿಕ ತಾಣವಾಗಿ ಪ್ರಕಟಿಸಲು ನಿರ್ಧರಿಸಿತ್ತು. ಇಂತಹ ಅಮೂಲ್ಯ ಪ್ರದೇಶವನ್ನು ವಾಣಿಜ್ಯ ದೃಷ್ಟಿಕೋನದಿಂದ ಅಲ್ಲಿನ ಜೀವಸಂಕುಲವನ್ನು ಅಪಾಯಕ್ಕೆ ದೂಡುವುದು ಆತಂಕದ ವಿಚಾರವಾಗಿದೆ ಎಂದರು. ಸರ್ಕಾರದ ಈ ಕ್ರಮ ವಿರೋಧಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಲಾಗಿದ್ದು, ನ್ಯಾಯಾಲಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿದೆ. ಯಾವುದೇ ಕಾರಣಕ್ಕೂ ನಂದಿಗಿರಿಧಾಮದ ಮೂಲಕ್ಕೆ ಧಕ್ಕೆಯಾಗದಂತೆ ಹೋರಾಟ ಮುಂದುವರಿಸಲಾಗುವುದು ಎಂದು ಹೇಳಿದರು. ಇನ್ನು ನಂದಿಗಿರಿಧಾಮದ ಮೇಲೆ ರೋಪ್ವೇ ವಿಚಾರವಾಗಿ ಸರ್ಕಾರ ನೀಡಿರುವ 2 ಎಕರೆ ಭೂಮಿಯ ಜಾಗದಲ್ಲಿಯೇ ಅರ್ಕಾವತಿ ಉಗಮ ಸ್ಥಾನವಿದೆ. ಇಂತಹ ಅಮೂಲ್ಯವಾದ ಅರ್ಕಾವತಿ ಉಗಮ ಸ್ಥಾನದ ಮೇಲೆಯೇ ಇವರ ರೋಪ್ವೇ ನಿರ್ಮಾಣ ಕಾರ್ಯಕ್ಕೆ ಶ್ರೀಕಾರ ಹಾಕುತ್ತಿರೋದು ವಿಪರ್ಯಾಸ. ಪರಿಸರ ಇಲಾಖೆಯ ಅನುಮತಿ ಪಡೆದಿಲ್ಲ, ಸ್ಥಳೀಯ ಜನರ ಅಭಿಪ್ರಾಯ ಪಡೆದಿಲ್ಲ. ಆದರೂ ರೋಪ್ವೇ ಮಾಡಲು ಸರ್ಕಾರ ಮುಂದಾಗಿದ್ದು, ಇದು ಜನವಿರೋಧಿ ಮಾತ್ರವಲ್ಲದೆ ಪರಿಸರ ವಿರೋಧಿಯೂ ಆಗಿದೆ. ಹಾಗಾಗಿ ಕೂಡಲೇ ಸರ್ಕಾರ ಈ ಕೆಲಸವನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊಡೆ ನೀ ಬಿಡೆ ಎಂಬ ಮಾತು ನೀವು ಕೇಳಿರಬಹುದು. ಅದೇ ರೀತಿಯ ಸಮಸ್ಯೆ ಇದೀಗ ಗೌರಿಬಿದನೂರಿನಲ್ಲಿ ಎದುರಾಗಿದೆ. ಯಾವುದೇ ಕಾರಣಕ್ಕೂ ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಸಲು ಬಿಡುವುದಿಲ್ಲ ಅಂತ ರೈತರು ಪಟ್ಟು ಹಿಡಿದರೆ ನಾವೆಲ್ಲ ಒಂದೇ. ಕುಡಿಯುವ ನೀರಿನ ವಿಚಾರದಲ್ಲಿ ಮಾನವೀಯತೆ ತೋರಬೇಕು, ನಗರಕ್ಕೆ ನೀರು ಹರಿಸುವ ಯೋಜನೆಗೆ ಸಹಕರಿಸಬೇಕು ಅಂತ ನಗರವಾಸಿಗಳು ಪಟ್ಟು ಹಿಡಿದರು. ಹಾಗಾದರೆ ಮುಂದೆ ಏನಾಯಿತು? ಈ ಸ್ಟೋರಿ ನೋಡಿ. ವಾಟದ ಹೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ವಿಚಾರಕ್ಕೆ ಸಂಬಂಧಿಸಿ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಯಾವುದೇ ಶಾಶ್ವತ ನೀರಾವರಿ ಸೌಲಭ್ಯಗಳಿಲ್ಲ. ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿಗಳ ಮೂಲಕ ಸಂಸ್ಕರಿತ ನೀರು ಕೆರೆಗಳಿಗೆ ತುಂಬಿಸಲಾಗುತ್ತಿದೆ. ಗೌರಿಬಿದನೂರು ನಗರ ದಿನೇ ದಿನೇ ಬೆಳೆಯುತ್ತಿದ್ದು 60,000 ಜನಸಂಖ್ಯೆ ಇದೆ. ನಿತ್ಯ ನಗರಕ್ಕೆ 10ರಿಂದ 15,000 ಜನ ಬಂದು ಹೋಗುತ್ತಾರೆ. ಈಗಾಗಲೇ ನಗರ ನೀರಿನ ಅಭಾವ ಎದುರಿಸುತ್ತಿದೆ. ಭವಿಷ್ಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ವಾಟದ ಹೊಸಳ್ಳಿಯ ಕೆರೆಯ ನೀರನ್ನು ನಗರಕ್ಕೆ ಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ವಾಟದ ಹೊಸಳ್ಳಿ ಹಾಗೂ ನಗರ ಭಾಗಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕಿದೆ ಎಂಬುದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದರು. ಇವತ್ತು ಗೌರಿಬಿದನೂರಿನ ಜನಸಂಖ್ಯೆ ತಾವು ಹೇಳಿದ ಹಾಗೇನೆ ಸುಮಾರು 60,000 ಜನಸಂಖ್ಯೆಯನ್ನು ಈಗ ಆಲ್ರೆಡಿ ಹೊಂದಿದೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದ್ರೆ ನಗರ ಬೆಳೀತಾ ಇರೋದ್ರಿಂದ ಸುತ್ತಮುತ್ತಲ ಹಳ್ಳಿಗಳಿಂದಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ರೈತರಿರ್ಬೋದು, ಹೀಗೆ ಪ್ರತಿನಿತ್ಯನೂ ಕೂಡ ಗೌರಿಬಿದನೂರು ನಗರಕ್ಕೆ ಬಂದೋಗೋದೆಲ್ಲದನ್ನು ಕೂಡ ಲೆಕ್ಕ ಹಾಕೊಂಡ್ರೆ ಸುಮಾರು ಒಂದು 75ರಿಂದ 80,000 ಜನರು ಇಲ್ಲಿ ಬಂದು ಹೋಗ್ತಕ್ಕಂಥದ್ದು, ಒಟ್ಟಾರೆಯಾಗಿ ಇರ್ತಕ್ಕಂಥದ್ದು. ಹೀಗಾಗಿ ನೀರು ಅಂತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ಅದು ಹಳ್ಳಿ ಇರಲಿ, ನಗರ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಬೇಕು. ನಾವು ನೀರು ಇಲ್ಲದನ್ನ ಕಲ್ಪಿಸಿಕೊಂಡ್ರೇನೆ ನಮ್ಮ ಜೀವನ ಎಷ್ಟು ದುಸ್ತರ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬೆಳಿಗ್ಗೆ ನಮ್ಮ ಶೌಚಕ್ಕೆ ನೀರು ಬೇಕು, ಆಹಾರವನ್ನು ತಯಾರು ಮಾಡ್ಲಿಕ್ಕೆ ನೀರು ಬೇಕು, ಕುಡಿಲಿಕ್ಕೆ ನೀರು ಬೇಕು ಅಲ್ವಾ? ಈ ರೀತಿ ನೋಡ್ಕೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವ ಒಂದು ವಸ್ತು ನಮಗೆ ಇಲ್ಲ ಅಂದ್ರೂ ಕೂಡ ನೀರು ನಮಗೆ ಸಿಗ್ತಕ್ಕಂಥದ್ದು ತುಂಬಾ ಮುಖ್ಯ. ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾಳಪ್ಪ ಮಾತನಾಡಿ, 120 ವರ್ಷಗಳಿಂದ ರೈತರಿಗೆ ಯಾವುದೇ ಸುಂಕ ವಸೂಲಿ ಮಾಡದೆ ಕೆರೆಯಿಂದ ನೀರು ಒದಗಿಸಲಾಗುತ್ತಿದೆ. ಕೆರೆಯ ನೀರು ಈ ಭಾಗಕ್ಕೆ ಸೀಮಿತ ಎಂದು ಬ್ರಿಟಿಷ್ ಆಡಳಿತದ 1930ರ ಅವಧಿಯಲ್ಲೇ ತೀರ್ಮಾನವಾಗಿದೆ. ಗುಡಿಬಂಡೆ ಕೆರೆ ತುಂಬಿದಲ್ಲಿ ವಾಟದ ಹೊಸಳ್ಳಿ ಕೆರೆಗೆ ನೀರು ಬರಲಿದೆ. 1800 ಹೆಕ್ಟೇರ್ ಜಮೀನಿಗೆ ನೀರು ಹರಿಯುತ್ತದೆ. ಈ ಭಾಗದಲ್ಲಿ ಯಾವುದೇ ನದಿ ನಾಲೆಗಳಿಲ್ಲ. ಈಗ ಏಕಾಏಕಿ ನೀರನ್ನು ನಗರಕ್ಕೆ ಹರಿಸಿದರೆ ನಮಗೆ ತೊಂದರೆಯಾಗುತ್ತದೆ ಎಂದರು. ಕಟ್ಟಿದ್ರು. ಆ ಸಂದರ್ಭದಲ್ಲಿ ಗುಡಿಬಂಡೆ ಕೆರೆ ಕಟ್ಟಿದಂಥ ಸಂದರ್ಭದಲ್ಲಿ
1930ರಲ್ಲಿ ಒಂದು ಆದೇಶ ಹೊರಡಿಸಿರ್ತಾರೆ. ಅಕ್ಟೋಬರಲ್ಲಿ ಕೆರೆ ಕೋಡಿ ಹೋಗಿ, ಗುಡಿಬಂಡೆ ಕೆರೆ ಕೋಡಿ ಹೋದರೆ ಆ ಹೋದಂಥ ನೀರನ್ನು ನಮಗೆ ಸಪ್ರೇಟಾಗಿ ನಮ್ಮ ಕೆರೆಗೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಆದೇಶ ಕೊಟ್ಟಿರ್ತಾರೆ ಸರ್. ಸೊ ಆ ಆದೇಶ ನಾವು ಮುಂದಿಟ್ಕೊಂಡು ಕಳೆದ ಒಂದು 4 ಸಲ ಗುಡಿಬಂಡೆ ಕೆರೆ ತುಂಬದಾದ ಸಂದರ್ಭದಲ್ಲಿ ನಾವು ದೊಡ್ಡ ಹೋರಾಟ ಮಾಡಿ ಅಲ್ಲಿ ನೀರನ್ನು ತಂದು ನಮ್ಮ ಕೆರೆ ತುಂಬಿಸ್ಕೊಂತೀವಿ. 20% ನಮ್ಗೆ ಅದೇ ಕೆರೆ ನೀರು ಬರುತ್ತೆ ಸರ್. ಗುಡಿಬಂಡೆ ಕೆರೆಯಿಂದ ಸರ್, ಗುಡಿಬಂಡೆ ಕೆರೆಯಿಂದ ಬರುತ್ತೆ. ಈಗೇನಾಗುತ್ತೆ ಅಂದರೆ, ಈಗ ನಾವು ಏಕಾಏಕಿ ನಗರಕ್ಕೆ ಕುಡಿಯಲಿಕ್ಕೆ ನಾವೇನನ್ನ ನೀರು ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಆದೇಶ ರದ್ದು ಮಾಡ್ತೀವಿ ಅನ್ನೋ ಒಂದು ಮಾತು ಕೂಡ ಕೇಳ್ತಾ ಇದೆ. 59 ಅಡಿ ಇರುವ ಕೆರೆಯಲ್ಲಿ ಈಗ 19 ಅಡಿ ಹೂಳು ತುಂಬಿದೆ. ಈ ಬಗ್ಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೂ ತಿಳಿಸಲಾಗಿದೆ. ಎತ್ತಿನಹೊಳೆ ಯೋಜನೆ ಅವೈಜ್ಞಾನಿಕ, 24,000 ಕೋಟಿ ರು ಹಣ ವ್ಯರ್ಥ ಮಾಡಲಾಗುತ್ತಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೆ ಎತ್ತಿನಹೊಳೆ ನೀರನ್ನು ಕೆರೆಗೆ ಹರಿಸಿ ಬಳಿಕ ನಗರಕ್ಕೆ ತೆಗೆದುಕೊಂಡು ಹೋಗಲಾಗುವುದೆಂದು ಶಾಸಕರು ಹೇಳುತ್ತಿದ್ದಾರೆ. ಅದರ ಬದಲಿಗೆ ನಗರದಲ್ಲಿರುವ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಅದೇ ನೀರನ್ನು ನಗರಕ್ಕೆ ಬಳಸಿಕೊಳ್ಳಿ ಎಂದರು. ನಮ್ಮ ಕೆರೆ 54 ಅಡಿ ಎತ್ತರ ಇರತಕ್ಕಂಥ ಕೆರೆ, 43 ಅಡಿ ನೀರು ತುಂಬುತ್ತೆ ಸರ್. ಅದು ತುಂಬಿದ್ರೆ ಕೋಡಿ ಹೋಗುತ್ತೆ. ಅದರಲ್ಲಿ ಮಾನ್ಯ ಇರಿಗೇಷನ್ ಸಣ್ಣ ಇಲಾಖೆಯವರು ಒಂದು ಇದು ಕೊಟ್ಟಿದ್ದಾರೆ ಸರ್ ನಮಗೊಂದು. ಅದರಲ್ಲಿ ಕೂಡ ಒಂದು ಏನು ಈಗ ಇವ್ರು 382 MCFT ನೀರು ಅದರಲ್ಲಿ ಬಿಟ್ಟು ನಾವು ನೀರು ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮನೆ ಶಾಸಕರು ಹೇಳಿರೋದು. ಅದರ ಕೆಪಾಸಿಟಿ, ಅದರ ಸಾಮರ್ಥ್ಯ ಕಮ್ಮಿ ಇದೆ, ಆ ಸಾಮರ್ಥ್ಯ ಕಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಸಣ್ಣ ನೀರಾವರಿ ಇಲಾಖೆಯವರು ನಮಗೊಂದು ಆದೇಶವನ್ನು ಕೊಟ್ಟಿದ್ದಾರೆ ಸರ್. ಅದು ಕೂಡ ಅದರಲ್ಲಿ ತಮ್ಮ ಇದರಲ್ಲಿ ಕೊಟ್ಟಿದೆ ಸರ್. ಮಧು ಮಾತನಾಡಿ, ನಗರದಲ್ಲಿರುವಷ್ಟೇ ಜನಸಂಖ್ಯೆ ವಾಟದ ಹೊಸಳ್ಳಿ ಭಾಗದಲ್ಲಿದೆ. ಇಲ್ಲಿನ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋದರೆ ಇಲ್ಲಿನ ಜನಕ್ಕೆ ತೊಂದರೆಯಾಗುತ್ತದೆ. 24 ಕಿಲೋಮೀಟರ್ ದೂರದಿಂದ ನೀರು ತೆಗೆದುಕೊಂಡು ಹೋಗುವ ಬದಲಿಗೆ ನಗರ ವ್ಯಾಪ್ತಿಯ ಕಲ್ಲೂಡಿ, ಗೊಟಕನಾಪುರ ಮತ್ತು ಮರಳೂರು ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಿಸಲಿ. ರೈತರ ಹೊಟ್ಟೆ ಹೊಡೆಯುವ ಕೆಲಸವನ್ನು ಸರ್ಕಾರ ಮಾಡಬಾರದು. ಎತ್ತಿನಹೊಳೆ ನೀರು ಇನ್ನೂ ಸಕಲೇಶಪುರಕ್ಕೆ ಬಂದಿಲ್ಲ, ಚಿಕ್ಕಬಳ್ಳಾಪುರದವರೆಗೆ ಬರುತ್ತದೆ ಎಂಬ ನಂಬಿಕೆ ಇಲ್ಲ. ಒಮ್ಮೆ ಪೈಪ್ಲೈನ್ ಅಳವಡಿಸಿದರೆ ಅದನ್ನು ತಡೆಯಲು ಆಗುವುದಿಲ್ಲ. ಆದ್ದರಿಂದ ಎತ್ತಿನಹೊಳೆಗೆ ಡಿಪಿಆರ್ ತಯಾರಿಸಲು ಇದ್ದ ಉತ್ಸಾಹವನ್ನು ಕೆರೆ ನೀರಿನ ವಿಚಾರದಲ್ಲಿ ಏಕೆ ತೋರಲಿಲ್ಲ ಎಂದು ಪ್ರಶ್ನಿಸಿದರು. ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ನಗರ ಭಾಗಕ್ಕೆ ಯಾವ ರೀತಿ ನೀರನ್ನು ಒದಗಿಸಬೇಕು ಎಂದು ಡಿಪಿಆರ್ ಮಾಡುವ ಮೊದಲು ಯೋಚಿಸಬೇಕಿತ್ತು. ವಾಟದ ಹೊಸಳ್ಳಿ ಭಾಗದಲ್ಲಿ ಎತ್ತಿನಹೊಳೆಯ ಪೈಪ್ಲೈನ್ ಹಾಕುವ ಕಾಮಗಾರಿ ಮುಗಿದಿದೆ, ಆದರೆ ಈವರೆಗೂ ಯಾವುದೇ ಉಪಯೋಗವಾಗಿಲ್ಲ. ನಗರ ಭಾಗದ ಕೆರೆಗಳು ಒತ್ತುವರಿಯಾಗಿವೆ, ಅಭಿವೃದ್ಧಿ ಹೆಸರಲ್ಲಿ ಮಾಯವಾಗಿವೆ. ವಾಟದ ಹೊಸಳ್ಳಿ ಕೆರೆ ಹೂಳು ತುಂಬಿಕೊಂಡಿದೆ. ಶಾಸಕರು ಕೇವಲ ಪೈಪ್ಲೈನ್ ಅಳವಡಿಸಲಾಗುವುದೆಂದು ಹೇಳುತ್ತಿದ್ದಾರೆ. ಎತ್ತಿನಹೊಳೆ ಅವೈಜ್ಞಾನಿಕ ಯೋಜನೆಯಾಗಿದೆ. ಈಗ ಹಳೆ ಡಿಪಿಆರ್ ತೆಗೆದು ಹೊಸ ಡಿಪಿಆರ್ ಮಾಡುತ್ತಿದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿದ ಬಳಿಕ ನಗರಕ್ಕೆ ನೀರನ್ನು ಹರಿಸಬೇಕು ಎಂದರು. ನಗರಸಭೆ ಸದಸ್ಯ ಚಂದ್ರಮೋಹನ್ ಮಾತನಾಡಿ, ನಗರದ 31 ವಾರ್ಡ್ಗಳ ಪೈಕಿ ಬಹುತೇಕ ವಾರ್ಡ್ಗಳು ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಇದೆ. ಮಾನವೀಯತೆ ಬಿಟ್ಟು ಸ್ಥಳೀಯರಿಗೆ ಅನ್ಯಾಯ ಮಾಡಿ ನಗರಕ್ಕೆ ನೀರು ತರುವುದಿಲ್ಲ. ಆದ್ದರಿಂದ ವಾಟದ ಹೊಸಳ್ಳಿ ಭಾಗದ ಜನ ಸಹಕರಿಸಬೇಕೆಂದು ಮನವಿ ಮಾಡಿದರು. ಪರಿಸರವಾದಿ ಚೌಡಪ್ಪ ಮಾತನಾಡಿ, ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿ ನೆಪದಲ್ಲಿ ನಾಶಪಡಿಸಲಾಗಿದೆ. ಕೇವಲ ತಂತ್ರಜ್ಞಾನದ ಅಂಕಿಅಂಶಗಳ ಮೇಲೆ ಎತ್ತಿನಹೊಳೆ ಯೋಜನೆಯನ್ನು ಅವೈಜ್ಞಾನಿಕವಾಗಿ ಜಾರಿಗೊಳಿಸಲಾಗುತ್ತಿದೆ. ವಾಸ್ತವತೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಈ ಭಾಗದ ಜನರ ಹೋರಾಟಗಳು ಹಾಗೂ ಮನವಿಗಳಿಗೆ ಕಿವಿ ಕೊಡುತ್ತಿಲ್ಲ. ತಮಗೆ ಬೇಕಾದ ಯೋಜನೆಗಳನ್ನು ಜಾರಿಗೊಳಿಸಿ ಕೈ ತೊಳೆದುಕೊಳ್ಳುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ರವೀಂದ್ರ ಮಾತನಾಡಿ, ನಗರಗಳು ಬೆಳೆಯುತ್ತಿವೆ. ವಾಟದ ಹೊಸಳ್ಳಿ ಭಾಗದ ಜನತೆಗೆ ತೊಂದರೆಯಾಗದಂತೆ ನಗರಕ್ಕೆ ನೀರನ್ನು ತರಬೇಕು. ನಗರದ ಜನತೆ ಮತ್ತು ರೈತರಿಗೆ ಅನ್ಯಾಯವಾಗದಂತೆ ನೀರು ಹಂಚಿಕೆ ಮಾಡಲು ಪ್ರಯತ್ನ ಮಾಡಲಾಗುವುದು. ನೀರು ಎತ್ತುವಳಿ ಮಾಡುವ ಸಂದರ್ಭದಲ್ಲಿ ಮೀಟರ್ ಅಳವಡಿಸಲಾಗುವುದು. ಹೆಚ್ಚು ನೀರು ಎತ್ತುವಳಿ ಮಾಡದಂತೆ ಸಮರ್ಪಕ ಕ್ರಮ ಮಾಡಲಾಗುವುದು. ನೀರಿನ ವಿಚಾರದಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಸಮಸ್ಯೆ ಬಗೆಹರಿಸಬೇಕಿದೆ. ಈ ನಿಟ್ಟಿನಲ್ಲಿ ಸಂಬಂಧಿತ ಜನಪ್ರತಿನಿಧಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಜರುಗಿಸಲಾಗುವುದೆಂದರು. ಇವತ್ತು ಸೋಮವಾರ ಮಾರ್ನಿಂಗ್ಗೆ ನಾವು ಇದನ್ನ ಬೆಳಿಗ್ಗೆ 11 ಗಂಟೆಗೆನೆ ನಾವು ಈ ಸಭೆಯನ್ನ ತಮ್ಮೊಂದಿಗೆ ನಡೆಸಬೇಕು ಅಂತೇಳಿ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೆ. ಆ ಪ್ರಕಾರ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಅತ್ಯಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನ ಖಂಡಿತವಾಗಿ ನೀಡಿದ್ದೀರಾ. ಏಕೆಂದ್ರೆ
ನೀರನ್ನ ಬಳಕೆ ಮಾಡ್ತಕ್ಕಂಥದ್ದು, ನೀರನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಎತ್ತಿನ ಹೊಳೆಯ ನೀರನ್ನ ಏನೀಗ ಅಮೃತ್ 2.0 ನಾವು ತಗೊಳ್ತಾ ಇರೋದು ಸ್ಕೀಮ್. ಅಮೃತ್ 2.0 ಅಂತಕ್ಕಂತಹ ಒಂದು ಸ್ಕೀಮ್ ಏನಿದೆ ಅದರ ಅಂಡರ್ ನಲ್ಲಿ ನಾವೀಗ ನಗರಸಭೆಗೆ ನೀರಿನ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಅಲ್ಲಿಂದ ಲಿಫ್ಟ್ ಮಾಡೋಂಥದ್ದು ಮತ್ತು ಪೈಪ್ಲೈನ್ ಮಾಡೋಂಥ ಕೆಲಸ ಏನಿದೆ ಅದನ್ನ ಮಾಡ್ಕೊಳ್ಬೇಕಿರ್ತಕ್ಕಂಥ ಒಂದು ಉದ್ದೇಶ ನಾವು ಹೊಂದಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೇಳಿದ ಹಾಗೆ ನಮ್ಮ ಕೆರೆಗೆ ಮೊದಲು ಎತ್ತಿನ ಹೊಳೆಯ ನೀರಿನ ಸೌಲಭ್ಯವನ್ನ ಕಲ್ಪಿಸ್ತೀವಿ ಎಂಬತಕ್ಕಂಥದ್ದು ಮೊದಲು ಇತ್ಯರ್ಥ ಆಗ್ಬೇಕು ಅನ್ನೋದು ಒಂದು ಮಾತನ್ನ ನೀವು ಮೊದಲು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ಪ್ರಜಾಪ್ರಭುತ್ವದ ಮಾದರಿ ನಡೆಯಿತು. ಮತದಾರರ ಪಟ್ಟಿ, ಮತಪತ್ರ, ಮತಮುದ್ರೆ, ಶಾಯಿ, ಗುರುತಿನ ಚೀಟಿ, ಮತಪೆಟ್ಟಿಗೆ ಎಲ್ಲವೂ ಅಚ್ಚುಕಟ್ಟಾಗಿದ್ದವು. ಚುನಾವಣೆ ನಡೆದು ಸರ್ಕಾರವೂ ರಚನೆಯಾಯಿತು. ಆದರೆ ಅದು ಮಕ್ಕಳ ಸಂಸತ್ ಚುನಾವಣೆಯಾಗಿತ್ತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶಾಲಾ ಸಂಸತ್ ರಚನೆ ಮಾಡಲು ಚುನಾವಣಾ ಪ್ರಕ್ರಿಯೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಶಾಲೆಯ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ತಾವು ತಯಾರಿಸಿಕೊಂಡಿರುವ ಅಜೆಂಡಾವನ್ನು ಇತರ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಮತ ನೀಡುವಂತೆ ಮಕ್ಕಳು ಮತಯಾಚಿಸಿದರು. ಶಾಲಾ ಆವರಣದಲ್ಲಿ ಸೇರಿದ್ದ ಮಕ್ಕಳು ಸಾಲುಗಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದರು. ಚುನಾವಣಾ ದಿನಾಂಕ ಘೋಷಣೆ, ನಾಮಪತ್ರ ಸಲ್ಲಿಕೆಗೆ ಗಡುವು, ಹಿಂಪಡೆಯುವಿಕೆಗೆ ಅವಕಾಶ, ಚುನಾವಣಾ ಚಿಹ್ನೆ ನೀಡುವುದು, ಮತ ಪ್ರಚಾರಕ್ಕೆ ಅವಕಾಶ, ಮತದಾನ, ಫಲಿತಾಂಶ ಘೋಷಣೆ ಹೀಗೆ ನಿಯಮಬದ್ಧವಾಗಿ ಚುನಾವಣೆ ನಡೆಯಲಾಗುತ್ತದೆ. ಬಳಿಕ ಮಂತ್ರಿಮಂಡಲ ರಚನೆ ಹಾಗೂ ಖಾತೆ ಹಂಚಿಕೆ, ಜವಾಬ್ದಾರಿ ಹಂಚಿಕೆ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಹಾಗೂ ಜವಾಬ್ದಾರಿ ನಿರ್ವಹಣಾ ಸಾಮರ್ಥ್ಯ ಅಭಿವೃದ್ಧಿಪಡಿಸಲು ಶಾಲಾ ಸಂಸತ್ತು ರಚನೆ ಪೂರಕ. ಶಾಲಾ ಸಿಬ್ಬಂದಿ ಜೊತೆ ಶಾಲಾ ನಿರ್ವಹಣೆಯಲ್ಲಿ ಮಕ್ಕಳನ್ನು ಪಾಲುದಾರರನ್ನಾಗಿ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಹೇಳಿದರು. ನೋಡಲ್ ಅಧಿಕಾರಿ ಎನ್ಎನ್ ಸಂಧ್ಯಾ ಮಾತನಾಡಿ, ಮಕ್ಕಳು ದೇಶದ ಪ್ರಜೆಗಳಾಗಿರುವುದರಿಂದ ಶಾಲಾ ಕಲಿಕೆಯ ಜೊತೆಗೆ ಪ್ರಜಾಪ್ರಭುತ್ವದ ಮೂಲಾಂಶಗಳನ್ನು ಬೆಳೆಸಿದರೆ ಭವಿಷ್ಯದಲ್ಲಿ ಉತ್ತಮ ನಾಗರಿಕರನ್ನು ದೇಶಕ್ಕೆ ಕಾಣಿಕೆಯಾಗಿ ನೀಡಬಹುದು ಎಂದರು. ಇನ್ನು ಮಕ್ಕಳ ಸಂಸತ್ತು ಹೆಚ್ಚು ಮಹತ್ವ ಪಡೆದಿದೆ. ಶಾಲೆಯ ಪ್ರತಿ ಚಟುವಟಿಕೆ ಹಾಗೂ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಭಾಗವಹಿಸುವಿಕೆ ಮತ್ತು ಅಭಿವ್ಯಕ್ತಿ ಪ್ರಕ್ರಿಯೆ ಅತ್ಯಂತ ಮಹತ್ವದ್ದು. ಶಾಲೆಗೆ ಸಂಬಂಧಿಸಿದ ಕೆಲ ಚಟುವಟಿಕೆಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲು ಮಕ್ಕಳು ಅರ್ಹರು ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಲ್ ರವಿ, ಕೆಬಿ ಆಂಜನೇಯ ರೆಡ್ಡಿ, ಜಿವಿ ಚಂದ್ರಶೇಖರ್, ಎಸ್ ವರಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ದೌಡಾಯಿಸಿದ್ದಾರೆ. ಕೋಲಾರದಲ್ಲಿ ನಡೆಯುತ್ತಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿದ್ದ ಶಾಸಕರು ಕರೆ ಬಂದ ಕೂಡಲೇ ಸಭೆ ಬಿಟ್ಟು ಸುರ್ಜೇವಾಲಾ ಸಭೆಗೆ ದೌಡಾಯಿಸಿದರು. ಕೋಲಾರ ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಗೆ ಹಾಜರಾಗಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ಪಕ್ಷದ ವರಿಷ್ಠರಿಂದ ಕರೆ ಬಂದ ಕೂಡಲೇ ಸಭೆ ಬಿಟ್ಟು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ದೌಡಾಯಿಸಿದ ಘಟನೆ ಇಂದು ನಡೆಯಿತು. ಕೋಲಾರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಸಭೆಯ ವಿಚಾರ ಏನು ಅಂತಾಗುತ್ತಿಲ್ಲ, ಆಹ್ವಾನ ಬಂದ ಕಾರಣ ಹೋಗುತ್ತಿರೋದಾಗಿ ಹೇಳಿದರು. ನನ್ನದು ಏನೂ ದೂರು ಇಲ್ಲ, ಎಲ್ಲವೂ ಸರಿ ಇದೆ, ಮಂತ್ರಿಗಳ ಮೇಲೆ ದೂರು ಇಲ್ಲ, ಅನುದಾನ ಕೊಡ್ತಿದ್ದಾರೆ ಎಂದರು. ಉಸ್ತುವಾರಿ ಸಚಿವರ ವಿರುದ್ಧ ನಾರಾಯಣಸ್ವಾಮಿ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ಕೊತ್ತೂರು ಮಂಜುನಾಥ್, ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಯಾರ ಪರವಾಗಿಲ್ಲ, ಇಂತಹ ಉಸ್ತುವಾರಿ ಮಂತ್ರಿಗಳು ಯಾರೂ ಇಲ್ಲ, ಸ್ಪಂದನೆ ಮಾಡುತ್ತಿದ್ದಾರೆ. ಕೋಲಾರ ಕ್ಷೇತ್ರ 100% ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಬಳಿ ಹೇಳಿದ್ದನ್ನೇ ಸುರ್ಜೇವಾಲಾ ಬಳಿಯೂ ಹೇಳುತ್ತಿದ್ದೀನಿ. ನನಗೆ ಎಲ್ಲ ಸಚಿವರು ಸ್ಪಂದಿಸುತ್ತಿದ್ದಾರೆ. ಶುಕ್ರವಾರ ಸಿಎಂ ಹಾಗೂ ಡಿಸಿಎಂ ಭೇಟಿ ಮಾಡಿ ಕೆಲಸ ಮಾಡಿಸಿಕೊಂಡಿದ್ದೇನೆ ಎಂದರು.
ಇನ್ನು 1-to-1 ಸಭೆ ಮಾಡುತ್ತಿರುವುದು ತುಂಬಾ ಒಳ್ಳೆಯದು. ನಮ್ಮ ನೋವು ಖುಷಿ ಎಲ್ಲವನ್ನೂ ಸುರ್ಜೇವಾಲಾ ಬಳಿ ಹೇಳಿಕೊಳ್ಳಬಹುದು. ಹೈಕಮಾಂಡ್ ಸೂಚನೆಯಂತೆ ಕೋಮುಲ್ ಹಾಗೂ ಡಿಸಿಸಿ ಬ್ಯಾಂಕ್ನಲ್ಲಿ ಅಧ್ಯಕ್ಷರು ಆಗ್ತಾರೆ. ಆ ವಿಚಾರದಲ್ಲೂ ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ. ಅಧ್ಯಕ್ಷ ಸ್ಥಾನ ಕೇಳೋದ್ರಲ್ಲಿ ತಪ್ಪು ಇಲ್ಲ, ಎಲ್ಲರೂ ಕೇಳಲಿ. ದೇಶದಲ್ಲಿ ನನ್ನ ಸಮುದಾಯದಲ್ಲಿ ಶಾಸಕ ಆಗಿರೋದು ನಾನು ಒಬ್ಬನೇ. ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಸಂದರ್ಭ ಬಂದಾಗ ಕೇಳುತ್ತೇನೆ ಎಂದರು. ಯಾರ್ಯಾರು ಕಷ್ಟಗಳಿರೋರು ಹೇಳ್ಕೋಬೋದು. ಅವ್ರಿಗೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಶುಕ್ರವಾರ ನನ್ನ ಡ್ಯೂಟಿನೇ ಅದೇ. ನನ್ನ ಡ್ಯೂಟಿ ಏನಂದರೆ ಸಿ ಎಮ್ ಮೀಟ್ ಮಾಡೋದು, ಡೆಪ್ಟಿ ಸಿ ಎಮ್ ಮೀಟ್ ಮಾಡೋದು, ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು, ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಇವರೆಲ್ಲರೂ ನೋಡ್ಕೊಳ್ತೀನಿ, ನನ್ನ ಕೆಲಸಕ್ಕೆ ಮುಗಿಸ್ಕೊಂಡು ಬರ್ತೀನಿ. ಸರ್, ಈ ಥರ ಅವಶ್ಯಕತೆ ಇದೆ. ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು, ಖುಷಿನೂ ಹೇಳ್ಕೊಳ್ಬೋದು, ಕಷ್ಟವನ್ನು ಹೇಳ್ಕೊಬೋದು, ಎಲ್ಲವನ್ನೂ ಹೇಳ್ಕೊಬೋದಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕೆ ಒಳ್ಳೇದು ಅವಕಾಶ ಅಲ್ವಾ ಇದು? ಆ ಸಂದರ್ಭ ಬಂದಾಗ ಕೇಳ್ತೀನಿ ನಾನು. ಅಲ್ಲ, ಕೇಳಿದ್ರಿ ನೀವು? ಸಂದರ್ಭ ಬಂದಾಗ ನಾನು ಹೇಳಿದ್ದು, ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು. ಇದುವರೆಗೂ ಯಾರು ಆಗೂ ಇಲ್ಲ. ನಾನೇ ಫಸ್ಟು, ನಾನೇ ಸೆಕೆಂಡು, ಎಲ್ಲ ನಾನೇ ಆಗಿರೋದು. ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ. ಅದು ಆ ವಿಚಾರ ಆದರೆ ಏನೋ ಅದು ಮಾತಾಡೋದು, ಆ ಸಬ್ಜೆಕ್ಟ್ ಮಾತಾಡೋದು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99111111 ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾರಣಾಂತರಗಳಿಂದ ಒಮ್ಮೆ ಮುಂದೂಡಲಾಗಿದ್ದ ರಾಜ್ಯ ಸಚಿವ ಸಂಪುಟ ಸಭೆ ಜುಲೈ 2ರಂದು ನಡೆಯಲಿದೆ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ 2ನೇ ಬಾರಿಗೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದ್ದು, ಇಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದರು. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಜುಲೈ 2ರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಿಇಒ, ಸಚಿವ ಸಂಪುಟ ಸಭೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರು ನಂದಿಗಿರಿಧಾಮಕ್ಕೆ ಆಗಮಿಸಲಿದ್ದಾರೆ. ಸಭೆಗೂ ಮುನ್ನ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯಕ್ಕೆ ಗಣ್ಯರು ಭೇಟಿ ನೀಡಲಿದ್ದಾರೆ. ಈ ವೇಳೆ ಗಣ್ಯರಿಗೆ ಶಿಷ್ಟಾಚಾರ ರೀತಿಯಲ್ಲಿ ಆತಿಥ್ಯ ವಹಿಸುವುದು ಕಾರ್ಯನಿಯೋಜಿತ ಅಧಿಕಾರಿಗಳ ಕರ್ತವ್ಯ. ಕಾರ್ಯಕ್ರಮದ ಮುನ್ನೆಚ್ಚರಿಕೆ ಕ್ರಮವಾಗಿ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಯಿತು ಎಂದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರುವ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಅಶೋಕ್ ಉದ್ಘಾಟನೆ ಮಾಡ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆ ಮಾಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರುವ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಅಶೋಕ್ ಉದ್ಘಾಟನೆ ಮಾಡ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ಅಶೋಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾವಾಗ ಆದರೂ ಮೊದಲು ಅವರ ತಟ್ಟೆಯಲ್ಲಿರುವ ಹೆಗ್ಗಣ ಹೊರಹಾಕಲಿ, ನೋಣ ಹೊಡ್ಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಬದಲಾವಣೆ ಆಗ್ತಿದ್ದಾರೆ ಎಂದು ಟಾಂಗ್ ನೀಡಿದರು. ಕೋಲಾರ ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ನಗರ ಸಾರಿಗೆಯನ್ನ ಶುರು ಮಾಡಿದ್ದೀವಿ. ಕಳೆದ 2 ಬಾರಿ ಮಾಡಿದ್ರು ಮತ್ತೆ ನಿಲ್ಸಿದ್ರು ಅಂತ ಹೇಳ್ತಾ ಇದ್ರು. ಕಳೆದ 2 ಬಾರಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಗಿಲ್ಲ, ಕರೆಕ್ಟಾಗಿ ಸ್ಪಂದನೆ ಸಿಕ್ಕಿಲ್ಲ ಅಂತ ನಿಲ್ಸಬೇಕಾಗ್ತದೆ. ಮತ್ತೆ ಶುರು ಮಾಡ್ರಿ ಅಂತ ಎಲ್ಲರದ್ದು ಬೇಡಿಕೆ ಇದೆ, ಅದ್ರ ಪ್ರಕಾರ ಶುರು ಮಾಡಿದ್ದೀವಿ. ಇದೆಲ್ಲ ಪ್ರಯೋಗಗಳು ಅಷ್ಟೇನೆ. ವರ್ಕೌಟ್ ಆಗಿ ಜನಗಳು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಸಲ್ಲ, ಓಡಾಡಿಲ್ಲ ಅಂದರೆ ನಿಲ್ಸಬೇಕಾಗ್ತದೆ. ನಿಮಗೆ ಗೊತ್ತು, ಮತ್ತೆ ಲಾಸಲ್ಲಿ 2-3 ಬಸ್ ಓಡ್ಸಕ್ಕೆ ಬರಲ್ಲ. ಮತ್ತೆ ಟ್ರಯಲ್ ಮಾಡ್ತಾವ್ರೆ, ಈ ಸರಿ ಸಕ್ಸಸ್ ಆಗ್ತದೆ ಅನಿಸ್ತದೆ. ಸಕ್ಸಸ್ ಆದರೆ ಕಂಟಿನ್ಯೂಸ್ ಆಗಿರ್ತದೆ. ಸಪೋಸ್ ಆಗಿಲ್ಲ ಅಂದರೆ ನಿಲ್ಲಿಸ್ತೀವಿ. 2028-2033ರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಜೆಡಿಎಸ್ ಶಾಸಕರಿಗೆ ಸರ್ಕಾರ ಅನುದಾನ ನೀಡ್ತಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ 2028-2033ರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಜೆಡಿಎಸ್ ಶಾಸಕರಿಗೆ ಸರ್ಕಾರ ಅನುದಾನ ನೀಡ್ತಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ, ಕಾನೂನು ಹೋರಾಟ ಮಾಡಿ ಅನುದಾನ ಪಡೆಯಲಿ, ಯಾರ್ ಬೇಡ ಅಂದಿದ್ದೋ. ಗ್ಯಾರಂಟಿ ಯೋಜನೆಗಳು ಅವರ ಕ್ಷೇತ್ರಕ್ಕೆ ಸೇರ್ತಿಲ್ವಾ? ಸಿದ್ದರಾಮಯ್ಯ ನೀಡುವ ಹಣ ಎಲ್ಲರಿಗೂ ಸಮಬಾಳು ಸಮಪಾಲು ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮನುಷ್ಯರಲ್ಲಿ ಎಷ್ಟೇ ಭಿನ್ನತೆ ಇದ್ದರೂ ಎಲ್ಲರಲ್ಲಿಯೂ ಆತ್ಮ ಒಂದೇ, ಆತ್ಮವೇ ಪರಮಾತ್ಮನ ಸ್ವರೂಪ ಎಂದು ಥಿಯಾಸಫಿ ವ್ಯಾಸಂಗದ ರಾಷ್ಟ್ರೀಯ ಉಪನ್ಯಾಸಕ ಡಾಕ್ಟರ್ ಎಲ್ ನಾಗೇಶ್
ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬ್ರಹ್ಮವಿದ್ಯಾ ಸಮಾಜದಿಂದ ಆಯೋಜಿಸಿದ್ದ ಥಿಯಾಸಫಿ ವ್ಯಾಸಂಗದ ಕುರಿತು ಗೋಷ್ಠಿಯಲ್ಲಿ ಮಾತನಾಡಿದ ಉಪನ್ಯಾಸಕ ಡಾಕ್ಟರ್ ಎಲ್ ನಾಗೇಶ್ ಅವರು, ಥಿಯಾಸಫಿ ಪ್ರಕಾರ ಮಾನವ ಜೀವನದ ಮುಖ್ಯ ಉದ್ದೇಶ ಆತ್ಮದ ಆಧ್ಯಾತ್ಮಿಕ ಮುಕ್ತಿ ಮತ್ತು ಜ್ಞಾನಾರ್ಜನೆ. ಇದರಲ್ಲಿ ಪುನರ್ಜನ್ಮ ಮತ್ತು ಆತ್ಮದ ಅನಂತತೆಯ ತತ್ವಗಳು ಸೇರಿವೆ. ಈ ವ್ಯಾಸಂಗ ತತ್ವಶಾಸ್ತ್ರ, ಧರ್ಮ ಮತ್ತು ಮಾನವನ ಆಧ್ಯಾತ್ಮಿಕ ಶಕ್ತಿಗಳ ಅಧ್ಯಯನಕ್ಕೆ ಒತ್ತು ನೀಡುತ್ತದೆ. ಜೀವನದ ಆಳವಾದ ಅರ್ಥ ಮತ್ತು ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು ಎಂದರು. ಈ ಸಮಸ್ಯೆಗೆ ಅವರೇ ಕಾರಣ. ನಮಗೇನೋ ತೊಂದರೆ ಬಂದರೆ ನಮ್ಮ ಅಕ್ಕಪಕ್ಕದವರೇ ಕಾರಣ, ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಇನ್ನೊಬ್ಬರ ಕಾರಣ. ಇನ್ನೂ ಇಲ್ಲ, ಪರಮಾತ್ಮನಿಗೆ ಕಣ್ಣೇ ಇಲ್ಲ. ಅವನು ನನಗೆ ನಿಲ್ಲದಲೇ ಇರ್ತಕ್ಕಂಥ ಕಷ್ಟವನ್ನ ತಂದುಕೊಟ್ಬಿಟ್ಟಿದ್ದಾನೆ. ಆ ಕಷ್ಟಕ್ಕೆ ನಾವೇ ಕಾರಣ ಅನ್ನೋ ಒಂದು ಜ್ಞಾನ ನಮಗಿಲ್ಲ. ಅಲ್ಲಿ ಅವಿದ್ಯೆ, ಅದೇ ಅಜ್ಞಾನ. ಥಿಯಾಸಫಿ ವ್ಯಾಸಂಗದಲ್ಲಿ ಮಾನವ ಸಮಾಜದಲ್ಲಿ ಜಾತಿ, ಧರ್ಮ, ಲಿಂಗ, ವರ್ಗ ಅಥವಾ ಬಣ್ಣದ ಭೇದವಿಲ್ಲದೆ ಸರ್ವ ಮಾನವರ ನಡುವೆ ಸಹೋದರತ್ವ ಸ್ಥಾಪಿಸುವುದು ಮುಖ್ಯ ಉದ್ದೇಶವಾಗಿದೆ. ಎಲ್ಲ ಧರ್ಮಗಳ ತತ್ವಗಳನ್ನು ಗೌರವಿಸುವುದು ಮತ್ತು ಅವುಗಳ ಮಧ್ಯೆ ಏಕತೆ ಕಂಡುಹಿಡಿಯುವುದು ಗೋಷ್ಠಿಯ ಮುಖ್ಯ ಸಂಗತಿ ಎಂದರು. ಥಿಯಾಸಫಿ ಉಪನ್ಯಾಸಕಿ ಡಾಕ್ಟರ್ ಜ್ಯೋತಿ ನಾಗೇಶ್ ಮಾತನಾಡಿ, ಥಿಯಾಸಫಿ 1875ರಲ್ಲಿ ಸ್ಥಾಪಿತವಾದ ಒಂದು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಸಂಘಟನೆ. ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದ ವಿಶ್ವ ಭ್ರಾತೃತ್ವವನ್ನು ನಿರ್ಮಿಸುವುದು, ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸುವುದು ಮತ್ತು ಪ್ರಕೃತಿ ನಿಯಮ ಹಾಗೂ ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವುದಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿದ್ಯುತ್ ಸರಬರಾಜು ಕಂಪನಿಯಿಂದ ಗುಡಿಬಂಡೆ ಬೆಸ್ಕಾಂ ಉಪವಿಭಾಗ ಕಚೇರಿ ಮುಂಭಾಗದಲ್ಲಿ ಸೋಮವಾರ ಆಯೋಜಿಸಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಬೆಸ್ಕಾಂ ಚಿಕ್ಕಬಳ್ಳಾಪುರ ವಿಭಾಗದ ಎಡಬ್ಲ್ಯೂ ಅನಿಲ್ ಕುಮಾರ್ ಚಾಲನೆ ನೀಡಿದರು. ಗುಡಿಬಂಡೆಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಬೆಸ್ಕಾಂ ಚಿಕ್ಕಬಳ್ಳಾಪುರ ವಿಭಾಗದ ಎಇಇ ಅನಿಲ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ನಿಯಮದ ಆದೇಶದಂತೆ ಗುಡಿಬಂಡೆ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್ ಸುರಕ್ಷತೆ ಬಗ್ಗೆ ಜನಜಾಗೃತಿ ಮೂಡಿಸಲು ಗುಡಿಬಂಡೆ ಬೆಸ್ಕಾಂ ಕಚೇರಿಯಿಂದ ಅಂಬೇಡ್ಕರ್ ಪುತ್ಥಳಿವರೆಗೂ ಮುಖ್ಯ ರಸ್ತೆಯಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಗಿದೆ. ಜನರು ವಿದ್ಯುತ್ ಸುರಕ್ಷತೆ ಕ್ರಮಗಳನ್ನು ಅನುಸರಿಸಬೇಕೆಂದು ತಿಳಿಸಿದರು. ಏನು ಈ ವಾರದಲ್ಲಿ ಭಾರತ ಸರ್ಕಾರ ಇಂಧನ ಇಲಾಖೆಯಿಂದ ಒಂದು ಆದೇಶ ಇದೆ. ಈ ಆದೇಶದಂತೆ ಈ ಒಂದು ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ನಾವು ಒಂದು ಚಿಕ್ಕಬಳ್ಳಾಪುರ ವಿಭಾಗದ ಗುಡಿಬಂಡೆ ಉಪವಿಭಾಗದಲ್ಲಿ ಈ ದಿವಸ 30/6/2025 ಒಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಈ ಆಂದೋಲನವನ್ನು ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್,
ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಕ್ಷಕರಲ್ಲಿ ಹೊಂದಾಣಿಕೆ ಇದ್ದರೆ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಲು ಸಾಧ್ಯ ಎಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಬಿ ಪುಟ್ಟಸ್ವಾಮಿ ಹೇಳಿದರು. ಚಾಮರಾಜನಗರ ತಾಲೂಕಿನ ಆಲೂರು ಸಮೀಪದ ಹೊಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಜೆಡಿಎಸ್ ಮುಖಂಡರೊಂದಿಗೆ ಭೇಟಿ ನೀಡಿ ಮಾತನಾಡಿದ ಪುಟ್ಟಸ್ವಾಮಿ, ಗ್ರಾಮಸ್ಥರು, ಶಿಕ್ಷಕರು ಹಾಗೂ ಮಕ್ಕಳ ಜೊತೆ ಚರ್ಚಿಸಿದಾಗ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದು ತಿಳಿದುಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲೆಗೆ ಭೇಟಿ ನೀಡಿ ಅಹಿತಕರ ಘಟನೆಗಳನ್ನು ಸರಿಪಡಿಸಿ ಉತ್ತಮ ಶಿಕ್ಷಕರನ್ನು ನೇಮಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಘಟನೆಗಳು ಉಲ್ಬಣಗೊಳ್ಳಬಾರದು ಎಂದರು. ಜೆಡಿಎಸ್ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡುವ ಜೊತೆಗೆ ಸದಾ ನಿಮ್ಮೊಟ್ಟಿಗೆ ಇರುತ್ತೇವೆ. ಶತಮಾನೋತ್ಸವ ನಡೆಯುತ್ತಿರುವ ಈ ಶಾಲೆಯನ್ನು ಮುಚ್ಚಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಬಸ್ ಟೈರು ಸಿಡಿದು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಡಿಯಾಲ ಸಮೀಪ ನಡೆದಿದೆ. ಸಾರಿಗೆ ಬಸ್ಸಿನ ಟೈರ್ ಸಿಡಿದ ಪರಿಣಾಮ ಬಸ್ಸಿನ ಒಳಭಾಗದಲ್ಲಿ ಕುಳಿತಿದ್ದ ಪ್ರಯಾಣಿಕರ ಕಾಲು ಮುರಿದಿದೆ. ಹೆಡಿಯಾಲ ಸಮೀಪದ ಬಂಕಹಳ್ಳಿ ಗ್ರಾಮದ ಶಾಹಿದಾ ಬಾನು ಎಂಬ ಮಹಿಳೆಗೆ ಗಂಭೀರ ಗಾಯವಾಗಿದ್ದು, ಬೇಗೂರಿನಿಂದ ಹೆಡಿಯಾಲ ಮಾರ್ಗವಾಗಿ ಎಚ್ಡಿ ಕೋಟೆಗೆ ತೆರಳುತ್ತಿದ್ದ ಸಾರಿಗೆ ಬಸ್ನಲ್ಲಿ ಅವಘಡ ಸಂಭವಿಸಿದೆ. ಹೆಡಿಯಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನೇಮತ್ ಉಲ್ಲಾ ಖಾನ್ ಮತ್ತು ಸ್ನೇಹಿತರು ಗಾಯಗೊಂಡ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಾರಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗುಜರಿಗೆ ಹಾಕುವ ಸಾರಿಗೆ ಬಸ್ಸುಗಳನ್ನು ರಸ್ತೆಗೆ ಇಳಿಸಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಾರು ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂದಾರ್ಲಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದ್ದು, ಮೃತ ವ್ಯಕ್ತಿಯನ್ನು ಶ್ರೀನಿವಾಸಪುರ ತಾಲೂಕಿನ ಮೊಗಳಹಳ್ಳಿ ಗ್ರಾಮದ 40 ವರ್ಷದ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ. ಕಡಪ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ನಡೆದಿದ್ದು, ಹಿಂಬದಿಯಿಂದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಮುಳಬಾಗಿಲು ಡಿವೈಎಸ್ಪಿ ನಂದಕುಮಾರ್, ಗೌನಿಪಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ವಿಜಯಪುರದ ಅಮಾನಿಕೆರೆ ಬಳಿ 2 ಕೋಟಿ ವೆಚ್ಚದ ಚೆಕ್ ಡ್ಯಾಂ ನಿರ್ಮಾಣಕ್ಕೆ
ಗುದ್ದಲಿ ಪೂಜೆ ನೆರವೇರಿಸಿದರು. ಸಣ್ಣ ನೀರಾವರಿ ಇಲಾಖೆಯಿಂದ ಚೆಕ್ ಡ್ಯಾಂ ಹಾಗೂ ಎಲ್ಎಲ್ಸಿ ಕಾಮಗಾರಿಗಳಿಗೆ ಸಚಿವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಅಶೋಕ್ ಮಾತನಾಡಿ, ಹಲವಾರು ಬಾರಿ ಮನವಿ ಮಾಡಿದ ಪರಿಣಾಮ ಉಸ್ತುವಾರಿ ಸಚಿವರಿಂದ ಇಂದು ಚಾಲನೆ ಸಿಕ್ಕಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಸರ ಕೊಲೆ ಮಾಡಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗೋದು ಬೇಡ. ನಂದಿಗಿರಿಧಾಮ ವಿಶ್ವ ಪಾರಂಪರಿಕ ತಾಣವಾಗುವ ಮಾನ್ಯತೆ ಇದೆ. ಇಂತಹ ಪ್ರದೇಶವನ್ನ ಪ್ರವಾಸೋದ್ಯಮ ಹೆಸರಿನಲ್ಲಿ ನಾಶ ಮಾಡಬೇಡಿ ಎಂದ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ. ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಳ್ಳಿ ಕೆರೆಯ ನೀರು ಹರಿಯಲು ಸಾಧ್ಯವೇ ಇಲ್ಲ. ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರ ಪಟ್ಟು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಂದ ಮನವೊಲಿಸುವ ಪ್ರಯತ್ನ. ಪಟ್ಟು ಬಿಡದ ರೈತರು. ಶಾಲಾ ಸಂಸತ್ ರಚನೆಯಿಂದ ಮಕ್ಕಳಿಗೆ ಚುನಾವಣಾ ಪ್ರಜ್ಞೆ ಬೆಳೆಯಲಿದೆ. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚುನಾವಣೆ ಮೂಲಕ ಶಾಲಾ ಸಂಸತ್ ಆಯ್ಕೆ. ಮಕ್ಕಳಿಗೆ ಮತದಾನದ ಅರಿವು. ಕೋಲಾರ ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆ ಬಿಟ್ಟು ಸುರ್ಜೇವಾಲಾ ಸಭೆಗೆ ದೌಡಾಯಿಸಿದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್. ಯಾವುದೇ ದೂರು ನೀಡಿಲ್ಲ, ಸಚಿವರ ಸಹಕಾರ ಇದೆ ಎಂದ ಶಾಸಕ. ಸಂದರ್ಭ ಬಂದಾಗ ಸಚಿವ ಸ್ಥಾನ ಕೇಳೋದಾಗಿ ಹೇಳಿದ ಶಾಸಕ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.